ಆಯ್ತು ಅಂತಂದ್ರೆ ಕರಿಬೇವು ಒಂಚೂರು ಆಯ್ತು ಅಂದ್ರೆ ಆಯ್ತು ಸರಿ. ಕರಿಬೇವು ಹಾಕ್ಕೋತೀನಿ ರೀ ಇವಾಗ. ನಾನೀಗ ಹೆರಕಿಟ್ಕೊಂಡು ಟೊಮೊಟೊ ಏನು ಮಾಡ್ತೀನಿ ರೀ, ಸ್ವಲ್ಪ ಸ್ವಲ್ಪ ಇದರಲ್ಲಿ ನಾನು ಹಾಕ್ಕೊತೀನಿ. ಇದು ನಾರ್ಮಲ್ ರೀ, ಮನೆಯಲ್ಲಿ ಎಲ್ಲ ಸಿಗೋದೇ ಮಾಡ್ಲಿಕ್ಕತ್ತೀನಿ. ನಾನೇನು ಹೊರಗಿಂದ ಏನು ತಂದು ಇದು ಮಾಡ್ಲಿಕ್ಕತ್ತಿಲ್ಲ. ಡೈಲಿ ರೂಟಿನಾಗ ಮನೆಯೊಳಗೆ ಏನೇನು ಸಿಗ್ತೈತಿ ಅದರಲ್ಲೇ ನಾನು ತಯಾರು ಮಾಡ್ಲಿಕ್ಕತ್ತೀನಿ. ಹೊರಗಿಂದ ಹೋಗಿ ಏನು ತರಬೇಕಪ್ಪ ಅಂತಂತ ಅನ್ನೋದಿಲ್ಲ. ಮನೆಯಲ್ಲಿ ಏನು ಸಿಗ್ತೈತೋ ಅದರಲ್ಲಿಂದೇ ಮಾಡ್ಲಿಕ್ಕತ್ತೀನಿ. ನೀವು ನೋಡಿರಿ, ಭಾಳ ಈಸಿ ಐತಿ ಇದು, ಟೇಸ್ಟ್ನೂ ಆಗ್ತೈತಿ. ಏನು ಮಾಡಮ್ರಿ, ಒಂದು 2 ನಿಮಿಷ ಇದ್ರ ಮ್ಯಾಗ ಮುಚ್ಚಳ ಹಾಕಿ ಮುಚ್ಬಿಡಮ್ರಿ. ಸ್ವಲ್ಪ 2 ನಿಮಿಷ ಆಗೈತಿ. ಈಗ 2 ನಿಮಿಷ ಆಗೈತಿ ನೋಡ್ರಿ. ಸ್ವಲ್ಪ ಎಲ್ಲ ಇದು ಆಗ್ಬಿಟ್ಟು ಸ್ವಲ್ಪ ಇದ್ರಲ್ಲಿ ನಾನು ಏನು ಮಾಡ್ತೀನಿ ರೀ, ಇವಾಗ ಒಂಚೂರು ಖಾರ ಹಾಕ್ಬಿಡ್ತೀನಿ. ನಿಮಗೆ ಎಷ್ಟು ಹಾಕ್ತದೋ ಅಷ್ಟು ಇದು ಮಾಡ್ಕೊಳ್ಳಿ. ನಾನು ಇಲ್ಲಿ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಖಾರ ನಾನು ಹಾಕ್ತಾ ಇದ್ದೀನಿ ರೀ. ತೊಗೊಳ್ಳೋಷ್ಟು ಹಾಕೊಂಡ್ಕೆಸ ಮತ್ತೆ ತಿರ್ಗಿಸ್ಬಿಡೋಣ್ರಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇದು ಅನ್ನ ಜೊತೆ ಟೊಮಾಟೊ ಪಲ್ಯ, ಇದು ಅನ್ನ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಆರಾಮ್ ದೋಸೆ ಜೊತೆ ಆರಾಮಾಗಿ ನೀವು ಮಾಡ್ಕೊಂಡು ತಿನ್ಬೋದು. ಇದು ಇದಕ್ಕೆ ಏನು ಹೆಚ್ಚಿಗೆ ಇಂಟ್ರೆಸ್ಟ್ ಬೇಕಾಗಿಲ್ಲ ರೀ, ಮನೆಯಲ್ಲೇ ಇರೋದೇ ಸಾಕಾಗುತ್ತೆ. ಇದಕ್ಕೆ ನೀವು ಹೊರಗಿಂದ ಏನು ತಂದು ಇದು ಮಾಡ್ಕೋಬೇಕಾಗಿಲ್ಲ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಮುಚ್ಚಳ ಮುಚ್ತೀನಿ ಇನ್ನೊಂದು 2 ನಿಮಿಷ ಆಗೈತ್ರಿ. ಇವಾಗ
5 ನಿಮಿಷದಲ್ಲಿ ಇದು ಮಾಡ್ಕೋಬೋದ್ರಿ ನೀವು. 1-2 ನಿಮಿಷ ಮುಚ್ಚಿಡ್ತೀನಿ ರೀ. ನಿಮ್ಗೆ ಹೆಂಗೆ ಆಗೈತೆ ಅಂತೇಳಿ ತೋರಿಸ್ಬಿಡ್ತೀನಿ ನಾನು. ಇಲ್ಲಿ ನೋಡಿ, ಇವಾಗ ನೋಡಿ ಎಲ್ಲ ಆಗೈತಿದೆ ಪಲ್ಯ. ಈಗ ನಾವು ಇದು ಸ್ಟೋನ್ ಆಫ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಾಗೈತಿ. ಇದು ಮನೆಯಲ್ಲಿ ಎಲ್ಲ ತಾಯಂದಿರು ಅಥವಾ ಊರಿಗೆ ಹೋದಾಗ ಬಂದಾಗ ಮನೆಯಲ್ಲಿ ಯಾರು ಇರಲ್ಲ, ಮಕ್ಕಳೇ ಇದ್ರು ಅಂತಂದ್ರೆ ಇದು 4 ಟಮಾಟಿ ಇದ್ರೂ ಸಹ ಮಾಡ್ಕೊಂಡು ಕಳಿಸಿ ನೀವು ಅನ್ನ ಚಪಾತಿ ಜೊತೆ ಆರಾಮ್ಸಾಗಿ ಉಣ್ಬಹುದು ರೀ. ಇಲ್ಲ ಮನೆಯಲ್ಲಿ ಯಾರು ಅಂತ ಅನ್ನೋದು ಹೆಂಗೆ ಮಾಡ್ಲಪ್ಪ ಅನ್ನಪ್ಲೇ ಇಲ್ಲ. ನೀವು ಹೆಂಗೆ 4 ಟಮಾಟ ಇದ್ರೂ ನೀವು ಆರಾಮಾಗಿ ಮಾಡ್ಕೊಂಡು ಕೆಸೆ ಊಟ ಮಾಡ್ಬೋದು ರೀ. ಇದಕ್ಕೆ ಇಷ್ಟು ಟೇಸ್ಟ್ ಆಗಿರ್ತದೆ. ನೀವು ಮಾಡಿ ನೋಡಿ ಹೇಳ್ರಿ ನನಗೆ ಕಮೆಂಟ್ನಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತಂದು ಹೇಳಿ. ಲೈಕ್ ಮಾಡಿ, ಹಾಗೆ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ. ಇದ್ರ ಮ್ಯಾಗೆ ಸ್ವಲ್ಪ ನಾನು ಕೊತ್ತಂಬರಿಯನ್ನು ಇದು ಮಾಡ್ತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ. ಮಾಡಿ ನೋಡಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.